ಮೆಲ್ಲ ಬರಹಗಾರರ ಜೊತೆ ನನ್ನನ್ನು ಸೇರಿಸ್ಕೊಂಡಿರೋದು ನನಗೆ ಖುಷಿನೂ ಆಗ್ತಿದೆ, ಒಂಥರ ಆಶ್ಚರ್ಯನೂ ಆಗ್ತಿದೆ. ಯಾಕೆಂದರೆ ಯಾವತ್ತೂ ನಾನು ನನ್ನನ್ನು ಬರಹಗಾರ್ತಿ ಅಂತ ಅಂದ್ಕೊಂಡೂ ಇರಲಿಲ್ಲ, ಯಾವತ್ತೂ ಬರೆದೂ ಇರಲಿಲ್ಲ. ಇತ್ತೀಚೆಗಷ್ಟೇ ಒಂದು ಹೊಸದಾಗಿ ಶುರು ಮಾಡಿರೋದು. ನನಗೂ ಒಂಥರ ಖುಷಿ ಕೊಡ್ತಿದೆ. ಬಟ್ ಅಫ್ಕೋರ್ಸ್ ನನಗೆ ಎಕ್ಸ್ಪೀರಿಯನ್ಸ್ ಆಲ್ದು ಟ್ರೈ ಮಾಡ್ತಾ ಇದ್ದೀನಿ. ಪ್ರವಾಸಿ ಪ್ರಪಂಚ ಅಂತ ನಮ್ಮ ವಿಶ್ವೇಶ್ವರ ಭಟ್ ಅವ್ರು ಶುರು ಮಾಡಿರೋದು ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಅಂತ ನನಗನ್ಸುತ್ತೆ. ಯಾಕೆಂದರೆ ಇದುವರೆಗೂ ಯಾವತ್ತೂ ಟ್ರಾವೆಲ್ ಬಗ್ಗೆನೇ ಒಂದು ಪತ್ರಿಕೆ ಅಂತ ನಾವು ಕೇಳೇ ಇರಲಿಲ್ಲ. ಪತ್ರಿಕೆಗಳೇನಿದ್ರೂ ದಿನನಿತ್ಯ ನ್ಯೂಸು, ಅದರಲ್ಲಿ ಒಂದೆಲ್ಲೋ ಕ್ರಾಸ್ ವರ್ಡು, ಇನ್ನೆಲ್ಲೋ ಒಂದು ವೀಕೆಂಡಲ್ಲಿ ಒಂದು ಟ್ರಾವೆಲ್ ಬಗ್ಗೆ, ಇನ್ನೇನೋ ಅಷ್ಟೇ ಇರುತ್ತೆ. ಬಟ್ ಇದಕ್ಕಾಗೇ ಮೀಸಲಾಗಿರೋ ಪತ್ರಿಕೆನ ಶುರು ಮಾಡಿರೋದು ಮಾತ್ರ ನಿಜವಾಗ್ಲೂ ತುಂಬಾ ಖುಷಿ ಕೊಡುವಂಥ ವಿಷಯ. ನಾನು ಪ್ರಾಬಬ್ಲಿ ಎಲ್ಲೂ ಓದಿಲ್ಲ, ಅಂದರೆ ಬೇರೆ ಬೇರೆ ಇದರಲ್ಲಿ ಇರ್ಬೋದೇನೋ ಈ ಥರ ಟ್ರಾವೆಲ್ ಬಗ್ಗೆ, ಬಟ್ ನಮ್ಮ ಕನ್ನಡದಲ್ಲಂತೂ ಫಸ್ಟ್ ಟೈಮ್ ಮಾಡ್ತಾ ಇರೋದಿದು. ಸೊ ತುಂಬ ಖುಷಿ ಆಗ್ತಿದೆ. ಅದ್ರ ಮೂಲಕ ನಾನು ಸ್ವಲ್ಪ ಟ್ರೆಕ್ ಮಾಡೋದು ಜಾಸ್ತಿ, ಸೊ ಅದ್ರ ಬಗ್ಗೆ ಎಲ್ಲ ಬರಿತಾ ಇದ್ದೀನಿ. ಅದೆಲ್ಲ ಹಂಚ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ. ಅದರಿಂದ ಇನ್ಯಾರಿಗೋ ಒಂದು ವಿಷಯ ಏನೋ ಬರುತ್ತೆ, ಅದ್ರ ಬಗ್ಗೆ ವಿಷಯ ಗೊತ್ತಾಗುತ್ತೆ. ಸೊ ಆ ಥರದ್ದು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಚೆನ್ನಾಗಿ ಬೆಳೀಲಿ ಈ ಪತ್ರಿಕೆ. ಯಾರಿಗಾರು ಒಂದು ಟ್ರಾವೆಲ್ ಬಗ್ಗೆ, ಅಂದರೆ ನಾನಿವಾಗ ವಾಪಸ್ ಹಿಂದಕ್ಕೆ ಹೋಗಬೇಕು ಒಂದು ಸ್ವಲ್ಪ ವರ್ಷಗಳು. ಅಂದರೆ ನಾನು US ಮೂವ್ ಆದ ಹೊಸರಲ್ಲಿ ಅಲ್ಲಿ AAA ಅಂತ ಇರೋದು. ಸೊ ಅಲ್ಲಿ ಹೋಗಿ ನಾವು, ಯಾಕೆಂದರೆ ಅವಾಗೆಲ್ಲ ಈ ಸ್ಮಾರ್ಟ್ ಫೋನ್ಸು ಇರಲಿಲ್ಲ, ಏನಿದ್ರು ಅಲ್ಲಿ AAAಗೆ ಹೋಗಿ ಕೂತ್ಕೋಬೇಕು, ನಾವು ಇಂಥ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನೇನು ಮಾಡಬೇಕು ಅಂದರೆ ಅವ್ರು ನಮಗೊಂದು ಲಿಸ್ಟ್ ಕೊಡೋರು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಅದಕ್ಕೆ ಹೋಗೋಕ್ಕೆ ಡ್ರೈವ್ ಮಾಡೋಕ್ಕೆ ರೂಟ್. ಯಾಕೆಂದರೆ ಅವಾಗ ಗೂಗಲ್ ಮ್ಯಾಪ್ಸು ಇರಲಿಲ್ಲ 25 years ಬ್ಯಾಕ್. ಸೊ ಗೂಗಲ್ ಮ್ಯಾಪ್ಸು ಇರ್ತಿರಲಿಲ್ಲ. ಅವರು ನಮಗೆ ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳೋರು. ಆ ಮ್ಯಾಪ್ನೆಲ್ಲ ಪ್ರಿಂಟ್ ಮಾಡಿಕೊಂಡು ಒಂದಿಷ್ಟು ಕಂತೆ ಇಟ್ಕೊಂಡು ಟ್ರಾವೆಲ್ ಹೊರಡ್ತಾ ಇದ್ವಿ. ಇವತ್ತೇನಿಲ್ಲ, ಒಂದು ಫೋನ್ ಇಟ್ಕೊಂಡು ಹೊರಟ್ಬಿಡ್ತೀವಿ ನಿಜ. ಬಟ್ ಅದು ಇವಾಗ ಇಲ್ಲಿ ಆ ಥರದ್ದು ಒಂದು ಕೆಲಸ ಆಗ್ತಿದೆ, ಅದು ಖುಷಿ ಕೊಡ್ತಾ ಇದೆ. ಅಂದರೆ ಪ್ರವಾಸಿ ಪ್ರಪಂಚದಲ್ಲಿ ಇದು ಬಂದಿತ್ತು, ಸೊ ಈ ಜಾಗ ನೋಡಬೇಕು, ಇದೆಲ್ಲ ಒಂದು ಐಡಿಯಾ ಕೊಡ್ತಿದೆಯಲ್ಲ ಇದು ಪತ್ರಿಕೆ. ತುಂಬ ಖುಷಿ ಆಗ್ತಿದೆ. ಇವತ್ತು ಏನೇ ಸ್ಮಾರ್ಟ್ಫೋನ್ ಇರ್ಬೋದು, ಆದರೆ ಪರ್ಸ್ನಲ್ ಅನುಭವನ ಬೇರೆಯವ್ರ ಜೊತೆ ಹಂಚ್ಕೊಂಡಾಗ ಅವರ ಪರ್ಸ್ನಲ್ ಅನುಭವನ ಹೇಗೆ ತೊಗೊಳ್ತಾರಲ್ಲ, ಅದು ಮುಖ್ಯ ಆಗುತ್ತೆ. ಇವಾಗ ಇತ್ತೀಚೆಗೆ ನಾನು ಎವರೆಸ್ಟ್ ಬೇಸ್ ಕ್ಯಾಂಪ್ ಟ್ರೆಕ್ ಮಾಡಿದಾಗಲೂ ಹಾಗೆ ಆಯಿತು. ನನಗನ್ಸಿದ್ದನ್ನು ನಾನು ಬರೆದೆ. ಎಲ್ಲರೂ ಹಿಂಗಿತ್ತು ಹಾಗಿತ್ತು ಅಂತ ಬರೀತಾರೆ, ಬಟ್ ನನಗೆ ಕೆಲವು ಕಷ್ಟಗಳಾಗಿದ್ದನ್ನೂ ಹಂಚ್ಕೊಂಡೆ. ಅಂದರೆ ಹೋಗೋರಿಗೆ ಒಂದು ಇಲ್ಲಿ ಈ ಥರನೂ ಇತ್ತು, ಹೀಗೂ ಕಷ್ಟ ಆಯಿತು, ಬಟ್ ಇದಕ್ಕೊಂದು ಆಪ್ಷನ್ ಇದೆ, ಹೀಗೆ ಮಾಡಬಹುದು ಅನ್ನೋದೆಲ್ಲ ಒಂದು ವಿಷಯ ತಿಳಿಯುತ್ತೆ. ಸೊ ಆ ಥರದ ಒಂದು ಪತ್ರಿಕೆ ಇದಾಗಿದೆ. ಸೊ ಎಲ್ಲರೂ ನಿಜವಾಗ್ಲೂ ನೆಕ್ಸ್ಟ್ ನಾವು ಹೇಗೆ ಒಂದು AAAಗೆ ಹೋಗ್ತಿದ್ವು, ಹಾಗೆ ಪ್ರವಾಸಿ ಪ್ರಪಂಚ ನೋಡಿ ಇಲ್ಲಿಗೆ ಹೋಗ್ಬೋದು, ಇಲ್ಲಿಗೆ ಹೋಗಬೇಕು ಅಂತ ಒಂಥರ ಗೈಡ್ ಥರ ಆಗಿದೆಯಲ್ಲ, ಇದು ತುಂಬ ಖುಷಿ ಆಗ್ತಿದೆ. ಮತ್ತೊಮ್ಮೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಇಲ್ಲಿ ಕರೆದಿದ್ದಕ್ಕೆ.